ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಪೂಜೆ ಲಾಗ್ ಆಗಿರುತ್ತೆ ಇದು. ಅಂದ್ರೆ ಇದರಲ್ಲಿ ಯಾವುದೇ ರೀತಿ ರೆಸಿಪೀಸ್ ಆಗಲಿ ಅಥವಾ ಡೈಲಿ ಲಾಗ್ಸ್ ಯಾವುದು ಮಾಡ್ತಾ ಇಲ್ಲ. ಓನ್ಲಿ ಪೂಜೆದಷ್ಟೇನೆ. ತುಂಬಾ ಸಲ ನಾನು ಕಂಪ್ಲೀಟ್ ಆಗಿ ಪೂಜೆ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂದಾಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಕೇಳಿದ್ರಿ ಪಾಪ, ಆದ್ರೂ ನಾನು ಶೇರ್ ಮಾಡಕ್ ಆಗಿರ್ಲಿಲ್ಲ. ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಕ್ಲೀನಿಂಗ್, ದೇವ್ರ ರೂಮ್ ಕ್ಲೀನಿಂಗ್ ಎಲ್ಲ ತೋರಿಸಿದ್ದೆ. ಬಟ್ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಪೀರಿಯಡ್ಸ್ ಆಯ್ತು ಅಂತೇಳಿ ಅದ್ರ ಬಗ್ಗೆ ಏನು ಹೇಳಲಿಲ್ಲ. ಹಾಗಾಗಿ ಇವತ್ತು ಪೂಜಾ ರೂಮ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡೆ ಅನ್ನೋದನ್ನ ಹೇಳ್ತಾ ಇಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಪೂಜಾ ರೂಮ್ನ. ಇನ್ನ ಪೂಜೆ ಸಾಮಾನು ಅಷ್ಟೇ ನೀಟಾಗಿ ವಾಶ್ ಮಾಡ್ಕೊಂಡೆ. ಇದನ್ನು ಅಷ್ಟೇ ವಾಶ್ ಮಾಡೋದು ಹಿಂದಿನ ವಿಡಿಯೋದಲ್ಲೇ ಶೇರ್ ಮಾಡಿದ್ದೆ, ಏನೆಲ್ಲ ಹಾಕಿ ಕ್ಲೀನ್ ಮಾಡ್ತೀನಿ ಅಂತ. ನೋಡಿ, ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿ ಬೆಳಗೋ ಅಂತದ್ದು. ಇವತ್ತು ಅಷ್ಟೊಂದು ಶೈನಿಂಗ್ ಕಾಣಿಸ್ತಾ ಇಲ್ಲ ಬೆಳ್ಳಿ ಐಟಮ್ಸ್. ಅಂದ್ರೆ ಕೋಲ್ಗೇಟ್ ಪೌಡರ್ ಖಾಲಿ ಆಗ್ಬಿಟ್ಟಿತ್ತು. ಹಾಗಾಗಿ ಹಾಗೇನೆ ವಿಮ್ ಜೆಲ್ ಹಾಕ್ಬಿಟ್ಟು ಸ್ವಲ್ಪ ಇದ್ ಮಾಡ್ಕೊಂಡೆ ಅಷ್ಟೇನೆ. ಅದಿದ್ರೆ ಚೆನ್ನಾಗಿರ್ತಿತ್ತು. ಕೋಲ್ಗೇಟ್ ಅಲ್ಲಿ ಆಗಿದ್ರೆ ಫುಲ್ ವೈಟ್ ಆಗಿ ಬರುತ್ತೆ, ಚೆನ್ನಾಗುತ್ತೆ. ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡ್ಬಿಟ್ಟು ನಾನು ಬೆಳ್ಳಿನ ಕ್ಲೀನ್ ಮಾಡ್ಕೊಳ್ತೀನಿ. ಅಂದ್ರೆ ಇದು ಶುಕ್ರವಾರ ಪೂಜೆ ಮಾಡ್ತೀನಿ ಅಂತ ಅಂದ್ರೆ ಹಿಂದಿನ ದಿನಾನೇ ನಾನು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋ ಅಂತದ್ದು. ಶುಕ್ರವಾರ ಕಳಸ ಎಲ್ಲ ಕದ್ಲಿಸ್ಬಾರ್ದು, ದೇವ್ರ ರೂಮ್ನೆಲ್ಲ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವುದೇ ಫೋಟೋ ಒರ್ಸೋದಿರ್ಬೋದು, ಅದು ಯಾವುದನ್ನು ನಾನು ಮಾಡೋದಿಲ್ಲ ಶುಕ್ರವಾರ. ಹಾಗಾಗಿ ಹಿಂದಿನ ದಿನ ಗುರುವಾರನೇ ನೀಟಾಗಿ ಸ್ನಾನ ಮಾಡ್ಬಿಟ್ಟು ಈ ಕೆಲ್ಸನೆಲ್ಲ ಮಾಡ್ಕೊಳ್ತೀನಿ. ಅಂದ್ರೆ ದೇವ್ರ ರೂಮ್ ಕ್ಲೀನ್ ಮಾಡೋದೆಲ್ಲನ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ, ಫೋಟೋಗೆಲ್ಲ ಅರಿಶಿನ ಕುಂಕುಮ, ಬೊಟ್ಟು, ಗಂಧ ಮತ್ತೆ ಕುಂಕುಮ ಎಲ್ಲಾನು ಇಟ್ಟು, ಗೆಜ್ಜೆ ವಸ್ತ್ರ ಏನಾದ್ರು ಹಾಕೊಳ್ಳೋದಿದ್ರೆ ಅದನ್ನ ನೈಟೇನೆ ಹಾಕ್ಬಿಡ್ತೀನಿ. ಬೆಳಗ್ಗೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ ಆಗಲ್ಲ ಫ್ರೆಂಡ್ಸ್. ಈಗಲೇ ಎಷ್ಟು ಲೇಟ್ ಆಗುತ್ತೆ ಗೊತ್ತಾ ಇದೆಲ್ಲ ಕಂಪ್ಲೀಟ್ ಆಗಿ ಮುಗಿಸೋಷ್ಟ್ರಲ್ಲಿ. ಇನ್ನ ಬೆಳಗ್ಗೆನೆ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನ ಅವತ್ತಿನ ದಿನದಲ್ಲೇ ಪೂಜೆ ಮಾಡ್ತೀನಿ ಅಂದ್ರೆ ಅಷ್ಟೇ. ಹಾಗಾಗಿ ಹಿಂದಿನ ದಿನಾನೇ ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಅದು ಅಲ್ಲದೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ, ಆಷಾಢ ಮಾಸ ಆಗಿರೋದ್ರಿಂದ ಇಲ್ಲಿ ಸಾಟ್ ದೀಪನ ಹಚ್ಚುತ್ತೀನಿ ನಾನು. ಹಾಗಾಗಿ ಸಾಟ್ ದೀಪ ಹಚ್ಚೋದಕ್ಕೆ ಅರಿಶಿನ ಮತ್ತೆ ಹಾಲು ಹಾಕ್ಬಿಟ್ಟು ಫಸ್ಟ್ ದೀಪಗಳನ್ನೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಬಿಟ್ಟು ಈ ರೀತಿಯಾಗಿ ದೀಪಗಳಿಗೆ ಕಂಪ್ಲೀಟ್ ಆಗಿ ಅರಿಶಿನ ಹಚ್ಕೊಳ್ತಾ ಇದ್ದೀನಿ. ಇದು ನಾನು ತುಂಬಾ ಅಲ್ಲೇ ಒಂದು 4ನೇ ವರ್ಷ ಅನ್ಸುತ್ತೆ, 4 ವರ್ಷದಿಂದ ನಾನು ಸಾಟ್ ದೀಪನ ಹಚ್ಕೊಂಡ್ ಬರ್ತಾ ಇದ್ದೀನಿ. ಇದು ಕೆಲವರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಫ್ರೆಂಡ್ಸ್. ಅಂದ್ರೆ ಕೆಲವ್ರಿಗೆ ಒಳ್ಳೇದಾಗಿದೆ ಅಂತಾರೆ, ಕೆಲವರು ಹಚ್ಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ. ಬಟ್ ನನ್ಗೆ ಒಳ್ಳೇದಾಗಿದೆ ಅಂತ ನಾನು ಹಚ್ತಾ ಇದ್ದೀನಿ ಅಷ್ಟೇನೆ. ಈಗ ನಾನ್ ಮಾಡ್ತಿದ್ದೀನಿ ಅಂದ ತಕ್ಷಣ ನೀವು ಮಾಡ್ರಿ ಅಂತ ಯಾರಿಗೂ ಹೇಳ್ತಿಲ್ಲ. ನಾನು ಏನ್ ಮಾಡ್ತೀನೋ ಆ ಪೂಜಾ ವಿಧಾನನ, ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್ ನ ತೋರಿಸ್ತಾ ಇರೋದ್ರಿಂದ ನಾನೇನೆಲ್ಲ ಅಳವಡಿಸ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋಂಥದ್ದು. ಇದು ನಾನು ಯಾರಿಗೇನು ಇದ್ ಮಾಡ್ತಾ ಇಲ್ಲ, ಅಂದ್ರೆ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ನಿಮ್ ಇಷ್ಟ. ನಿಮ್ಗೆ ಇಷ್ಟ ಆಯ್ತು, ನಿಮ್ಗೆ ಇದು ಅಂದ್ರೆ ಹಚ್ಬೋದು. ಅಂದ್ರೆ ನಿಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿ ಬರುತ್ತೆ ಅನ್ನೋದಾದ್ರೆ. ನನಗ್ ಚೆನ್ನಾಗ್ ಆಗಿ ಬಂದಿದೆ, ಹಾಗಾಗಿ ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನಾನು 3 ವಾರ 5 ವಾರ ಈ ರೀತಿ ಇಷ್ಟಾನುಸಾರ ಹಚ್ಬೋದು. ಒಂದೊಂದ್ಸರಿ 3 ವಾರ ಹಚ್ಚಿದ್ದೆ ಲಾಸ್ಟ್ ಇಯರ್, ಆಚೆ ವಾರ 5 ವಾರ. ಈ ರೀತಿಯಾಗಿ ನನ್ಗೆ ಯಾವ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿ ನಾನು ಎನಿ ಟೈಮಲ್ಲಿ ಏನೋ ಸಾಟ್ ದೀಪ ಹಚ್ಚೋದಕ್ಕೆ ಹೋಗಲ್ಲ. ಶ್ರಾವಣ ಮಾಸದಲ್ಲಿ ಮಾತ್ರ 3 ವಾರ ಅಥವಾ 5 ವಾರನ ಈ ದೀಪನ ಹಚ್ತೀನಿ. ಹಿಂಗೆ ಈ ರೀತಿಯಾಗಿ ಎಲ್ಲ ದೀಪಗಳಿಗೆ, ಹೊಸ್ಲಿಗೆಲ್ಲ ಇಡೋದಕ್ಕೆ ದೀಪಗಳು ಬೇಕು. ಹಾಗಾಗಿ 4 ದೀಪ ಎಲ್ಲ ಇಟ್ಬಿಟ್ಟು ಅದಕ್ಕೂ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿಯಾಗಿ ಪೂರ್ತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಇನ್ನು ಈ ಸಾಟ್ ದೀಪನ ನೈಟ್ ಬೆಳಗಿನ ಜಾವನೇ ಹಚ್ಬೇಕು. ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕು ಅಥವಾ ಗೋಧೂಳಿ ಸಮಯದಲ್ಲಿ ಸಂಜೆ ಹಚ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಬಿಡೋಣ ಅಂತೇಳಿ. ಅಂದ್ರೆ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ಒಂಥರ ಫುಲ್ ಖುಷಿ, ಪಾಸಿಟಿವ್ ವೈಬ್ಸ್ ಇರುತ್ತೆ. ಮನೇಲಿ ಏನೋ ಒಂಥರ ಕಳೆ ಇರುತ್ತೆ ಫ್ರೆಂಡ್ಸ್, ನೋಡೋದಕ್ಕೆ ಒಂಥರ ಅವತ್ತಿನ ದಿನ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗಾಗಿ ನಾನು ಬೆಳಗ್ಗೆನೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇನೆ ಹಚ್ಬಿಡ್ತೀನಿ. ಯಾವ ಟೈಮ್ ಆದಷ್ಟು ಅಂತ ಅಲ್ಲ, ನಾನು ಪೂಜೆ ಇದು ಸ್ಟಾರ್ಟ್ ಮಾಡ್ಕೊಂಡಾಗಿದ್ದನು ಅಷ್ಟೇ ಎಂದು ಸಂಜೆ ಹಚ್ಚಿಲ್ಲ. ಅಂದ್ರೆ ಬೆಳಗ್ಗೆನೆ ಮಾಡ್ಬಿಡ್ತೀನಿ. ಮತ್ತೆ ಮಾಮೂಲಿ ಸಂಜೆ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಮತ್ತೆ ಸಂಜೆ ಒಂದ್ ಟೈಮು ದೀಪನ ಹಚ್ಚೋ ಅಂಥದ್ದು. ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆನೆ ಹಚ್ಬಿಡ್ತೀನಿ. ಇನ್ನ ಹಳೇದು ತಾಳಿ ಅದು ಆರ್ಟಿಫಿಷಿಯಲ್, ಹಾಗಾಗಿ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ಒಂಥರ ಬ್ಲಾಕ್ ತರ ಆಗಿತ್ತು. ಹಾಗಾಗಿ ತಾಳಿಗೆ ತುಂಬಾನೇ ಮಹತ್ವ ಇದೆ ಅಲ್ವಾ. ಆ ರೀತಿ ಎಲ್ಲ ಅಮಂಗ್ಲ ಆಗಿರುವಂತದ್ದೆಲ್ಲ ಹಾಕ್ಬಾರ್ದು ಅಂತೇಳಿ ಸಿಂಪಲ್ ಆಗಿ ಅರಿಶಿನ ಕೊಂಬೆ ಕಟ್ಟೋಣ ಅಂತೇಳಿ
ಅರಶಿನ ಕಂಬ ರೆಡಿ ಮಾಡಿ ಇಟ್ಕೊಂಡೆ ತಾಳಿ ತೆಗೆದ್ಬಿಟ್ಟು. ಅಂದ್ರೆ ಅರಶಿನ ಕಂಬ 5 ಎಳೆ ದಾರ ಇತ್ತು, ಹಾಗಾಗಿ ಬೇಕಂದ್ರೆ 3 ಎಳೆ 2 ಎಳೆ ತೆಗೆದ್ಬಿಟ್ಟು 3 ಎಳೆ ದಾರ ಮಾಡ್ಕೊಂಡು ನೀವು ಅರಶಿನ ಕೊಂಬನ್ನ ಕಟ್ಕೋಬಹುದು. ಅಥವಾ 5 ಎಳೆ ದಾರಕ್ಕೂ ಸಹ ಅರಶಿನ ಕಂಬ ಕಟ್ಬಿಟ್ಟು ದೇವ್ರಿಗೆ ಹಾಕುವಂಥದ್ದು. ಅಂದ್ರೆ ಲಕ್ಷ್ಮಿ ಸುಮಂಗಲಿ ಅಲ್ವಾ, ಹಾಗಾಗಿ ಹಾಕಿದ್ರೆ ಕಳಸ ಉಡ್ತೀವಲ್ಲ ಆ ಟೈಮಲ್ಲಿ ಅರಶಿನ ಕೊನೆ ಅಥವಾ ತಾಳಿ ಯಾವ್ದಾದ್ರು ಒಂದು ಇರೋ ಅಂಥದ್ದು ಒಳ್ಳೇದು. ಹಾಗಾಗಿ ಅರಶಿನ ಕೊಂಬನ್ನು ಸಹ ರೆಡಿ ಮಾಡಿ ಇಟ್ಕೊಂಡೆ. ಇನ್ನ ಇಲ್ಲಿ ಉರುಳಿಗೆ ಎಸೆನ್ಸ್ ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಇದ್ರಲ್ಲಿ ತುಂಬಾ ಎಸೆನ್ಸ್ಗಳು ಸಿಗುತ್ತೆ, ಅಂದ್ರೆ ಲ್ಯಾವೆಂಡರ್ ಸಿಗುತ್ತೆ, ರೋಸ್ ಸಿಗುತ್ತೆ, ಫ್ರೂಟ್ಸ್ ಸಿಗುತ್ತೆ, ವೆನಿಲಾ ಸಿಗುತ್ತೆ, ತುಂಬಾ ಇದಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಎಸೆನ್ಸ್ ನ ಬಳಸ್ತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ ಫ್ರೂಟ್ಸ್ ಬಳಸ್ದೆ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ದೇವ್ರ ರೂಮ್ ಪಕ್ಕ ಇಡ್ತೀನಿ ನಾನು. ಕಿಚನ್ಗೆ ಎಂಟ್ರಿ ಆಗ್ಬೇಕಾದ್ರೇನೆ ಅದು ಒಂಥರ ಎಷ್ಟು ಕಳೆ ಬರುತ್ತೆ, ಆ ಸ್ಮೆಲ್ ಗಮ್ ಅಂತ ಇರುತ್ತಲ್ವಾ, ತುಂಬಾ ಚೆನ್ನಾಗಿರುತ್ತೆ. ದೇವ್ರ ರೂಮ್ ಹತ್ರ ಬಂದ ತಕ್ಷಣ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಎಸೆನ್ಸ್ ಇಲ್ಲ ಅಂತಂದ್ರೆ ಪಚ್ಕರ್ಪೂರ ಬರುತ್ತಲ್ವಾ, ಅದನ್ನ ಸಹ ಸ್ವಲ್ಪ ಪುಡಿ ಮಾಡ್ಬಿಟ್ಟು ಹಾಕೋಬಹುದು. ಅದು ಅಷ್ಟೇ ಚೆನ್ನಾಗಿ ಬರುತ್ತೆ ಪಚ್ಕರ್ಪೂರದ ಸ್ಮೆಲ್ಲು. ನಾನು ಪಚ್ಕರ್ಪೂರ ಅಥವಾ ಎಸೆನ್ಸು ಯಾವ್ದಾದ್ರು ಬಳಸ್ಕೋಬಹುದು. ನಾನು ಇಲ್ಲಿ ಎಸೆನ್ಸ್ ಇರೋದ್ರಿಂದ ಎಸೆನ್ಸ್ ಹಾಕ್ತೀನಿ, ಇಲ್ಲ ಅಂದ ಟೈಮಲ್ಲಿ ಪಚ್ಕರ್ಪೂರನ ಪುಡಿ ಮಾಡ್ಬಿಟ್ಟು ಹಾಕ್ತೀನಿ. ಇನ್ನ ಅಷ್ಟೆಲ್ಲ ರೆಡಿ ಮಾಡಿಟ್ಟು ನೈಟು ಗ್ಯಾಸ್ನು ಅಷ್ಟೇ ನೀಟಾಗೆಲ್ಲ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಸಿಂಪಲ್ ಆಗಿ ಒಂದು ಗಂಧ ಕುಂಕುಮ ಇಟ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಮಲಗ್ತೀನಿ. ಇನ್ನ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಎಲ್ಲ ಕಸ ಹೊಡೆದ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಇನ್ನ ಹೊರಗಡೆ ಎಲ್ಲ ತೊಳಿಬೇಕಲ್ವಾ, ಹಾಗಾಗಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಒಂದ್ ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಈಗ ಎಲ್ಲ ನೀಟಾಗಿ ಕಂಪ್ಲೀಟ್ ಆಗಿ ಮಕ್ಕಳನ್ನೆಲ್ಲ ಹಾಲನ್ನೇ ಮಲಗ್ತೀವಿ ನಾವು, ಅವ್ರನ್ನ ಬೆಡ್ರೂಮಿಗೆ ಮಲಗಿಸ್ಬಿಟ್ಟು ಮತ್ತೆ ಈಗ ನಾನು ಇಲ್ಲಿ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸ್ ಕೇಳ್ಕೊಂತ ಕೆಲಸ ಮಾಡ್ತೀನಿ, ಅಭ್ಯಾಸ ಅದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸ್ ಹಾಕ್ಬಿಟ್ಟು ಸೌಂಡ್ ಕಮ್ಮಿ ಮ್ಯೂಟ್ ಮಾಡ್ಕೊಂಡು, ಇನ್ನೂ ಕತ್ಲಿದೆಯಲ್ವಾ ಅಕ್ಕಪಕ್ಕದಲ್ಲಿರೋರ್ಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸೌಂಡು ಸ್ವಲ್ಪ ಲೈಟಾಗಿ ಇಟ್ಕೊಂಡು ಹನುಮಾನ್ ಚಾಲೀಸ್ ಕೇಳ್ಕೊಂಡು ಫಸ್ಟ್ ಎಲ್ಲ ಕಸ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡ್ ಬಂದೆ. ಈಗ ಹೊಸ್ಲನ್ನ ತೊಳಿತಾ ಇದ್ದೀನಿ. ಹೊಸ್ಲಿಗೂ ಅಷ್ಟೇ ನೈಟೇನೆ ಮಿಕ್ಸ್ ಮಾಡಿ ಇಟ್ಟಿದ್ನಲ್ವಾ, ದೀಪ ಹಚ್ಬೇಕು ಅಂತೇಳಿ ಅರಿಶಿನ ಮತ್ತೆ ಹಾಲು, ಅದನ್ನೇನೆ ಇಲ್ಲಿನೂ ಹೊಸ್ಲಿಗೆ ಹಚ್ಕೊಳ್ತಾ ಇದ್ದೀನಿ. ಇದೊಂಥರ ಗಮ್ ತರಾನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಲು ಹಾಕಿದ್ರೆ ಹಾಲು ಅರಿಶಿನ ಮಿಕ್ಸ್ ಮಾಡಿ ಹಚ್ಬಿಟ್ರೆ ಎಷ್ಟು ಚೆನ್ನಾಗಿ ಹಿಡಿಯುತ್ತೆ ಗೊತ್ತಾ ಫ್ರೆಂಡ್ಸ್ ಹೊಸ್ಲಿಗೆ ಅರಿಶಿನ. ಹಾಗಾಗಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಬಿಟ್ಟು ಹಚ್ಚುತ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಆದ್ರೂನು ಸ್ವಲ್ಪನೂ ಏನೂ ಆಗಿರಲ್ಲ. ಹೊಸ್ಲು ಎಷ್ಟು ಕಳೆಯಾಗಿರುತ್ತೆ ಗೊತ್ತಾ ನೋಡೋದಕ್ಕೆ. ಇನ್ನ ಹೊಸ್ಲಿಗೆ ಅರಿಶಿನನೆಲ್ಲ ಹಚ್ಚಿಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇನ್ನ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು, ಹೊಸ್ಲನ್ನ ರೆಡಿ ಮಾಡ್ಕೊಂಡು ಇನ್ನ ಫೈನಲಿ ಹೊರಗಡೆ ಬಂದಿದ್ದೀನಿ. ಅಂದ್ರೆ ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಲಾಸ್ಟಿಗಿನ್ನ ಹೊರಗಡೆ ಬಂದು, ಅಂದ್ರೆ ಅಷ್ಟರಲ್ಲಿ ಸ್ವಲ್ಪ ಬೆಳಗಾಗುತ್ತೆ ಅಂತ, ಆದ್ರೂ ಬೆಳಕಾಗಿಲ್ಲ ನೋಡಿ, ಎಷ್ಟು ಕತ್ಲಿದೆ. ಒಬ್ಬೊಬ್ರೆ ಅಂತೂ ಕೆಲಸ ಮಾಡೋದಕ್ಕಾಗೋದಿಲ್ಲ, ಭಯ ಹೊರಗಡೆ ಬರೋದಕ್ಕೆ. ಈ ಪೂಜೆ ಪುನಸ್ಕಾರ ಅಂತ ಎಲ್ಲ ಹೊರಗಡೆ ಬರಕ್ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವ್ರನ್ನ ಎಳಿಸ್ಬಿಟ್ಟು ಕರ್ಕೊ ಬಂದಿದ್ದೀನಿ ಈಚೆ. ಅವ್ರು ಹೊರಗಡೆ ನಿಂತಿದ್ರು, ನಾನೆಲ್ಲ ಕಸ ಹೊಡೆದ್ಬಿಟ್ಟು ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಇನ್ನ ಫೈನಲಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆ ಅಂತೇಳಿ ಬಂದೆ ದೇವ್ರ ರೂಮ್ಗೆ. ಇನ್ನ ಎಲ್ಲ ಹೂವು ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ, ಒಂದು ಬುಟ್ಟಿಗೆ. ಈ ತರ ವೈಟ್ ಸೇವಂತಿ ಮತ್ತೆ ಯೆಲ್ಲೋ ಸೇವಂತಿ ಮತ್ತೆ ರೋಸು, ಜೊತೆಗೆ ಇದು ಕನಗ್ಲು ಅಂತಾರಲ್ಲ ಅದು, ಮತ್ತೆ ಪತ್ರೆ ಮತ್ತೆ ಸುಗಂಧರಾಜ ಎಲ್ಲ ಹಾಕಿ ಕಟ್ಟಿರೋ ಅಂಥದ್ದು, ಜೊತೆಗೆ ಸ್ವಲ್ಪ ಸಂಪಿಗೆ ಹೂವು, ಎಷ್ಟು ತರದ ಹೂಗಳನ್ನ ಬಳಸ್ತಾ ಇದ್ದೀನಿ. ನೀರ್ಗೆ ಹೂಗಳಿಗೆ ಸ್ವಲ್ಪ ನೀರ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಒಳಗಡೆ ದೇವ್ರ ರೂಮಲ್ಲಿ ತಗೊಂಡೆ. ಇದಕ್ಕೆ ಒಂದ್ ಸ್ವಲ್ಪ ಸ್ಮೆಲ್ ಇರೋಂಥ ಹೂವು ಯಾವ್ದಾದ್ರು ಒಂದಾದ್ರೂ ಇರ್ಬೇಕು. ಅಂದ್ರೆ ಲಕ್ಷ್ಮಿಗಾಯ್ತು ಅಥವಾ ಸಾಡ್ ದೀಪ ಏನಾದ್ರು ಹಚ್ಚುತ್ತೀವಿ ಅಂತ ಅಂದಾಗ ಈ ದುಂಡ್ಮಲ್ಗೆ ಹೂವು ಅಥವಾ ಒಂಥರ ಸ್ಮೆಲ್ ಬರೋ ಅಂತ ಹೂವು ಒಂದಾದ್ರೂ ಇದ್ರೆ ಒಳ್ಳೇದು. ಹಾಗಾಗಿ ನಾನು ದುಂಡ್ಮಲ್ಗೆ ಏನ್ ತಗೊಂಡಿಲ್ಲ, ಅಂದ್ರೆ ಸುಗಂಧರಾಜನ ಇತ್ತು ಮತ್ತೆ ಸಂಪಿಗೆನೂ ಇತ್ತಲ್ವಾ, ಹಾಗಾಗಿ ಮತ್ತೆ ಇನ್ನೇನ್ ದುಂಡ್ಮಲ್ಗೆ ಅಂತೇಳಿ ಸಾಕು ಅಂತೇಳಿ ಸುಮ್ಮನಾದೆ. ಇನ್ನ ಎಲ್ಲ ಫಸ್ಟ್ ದೇವ್ರಿಗೆಲ್ಲ ಹೂವು ಮುಡಿಸ್ಕೊಂಡ್ಬಿಟ್ಟೆ ಹಿಂದೆ ಇರೋಂಥ ಫೋಟೋಗಳಿಗೆ. ಮತ್ತೆ ನಾವ್ ಹಿಂದೆಗೆ ಹೂವು ಎಲ್ಲ ಫೋಟೋಗೆ ಇಡಕ್ ಹೋದ್ರೆ ಮುಂದೆ ಫಸ್ಟ್ ಕಳಸ ಉಡ್ಬಿಟ್ಟು ಆಮೇಲೆ ಹೂವು ಇಡೋದಕ್ಕೆ ಹೋದ್ರೆ ಕೈ ಏನಾದ್ರು ಟಚ್ ಆಗುತ್ತೆ ಕಳಸಕ್ಕೆ ಮಿಸ್ ಆಗಿ ಅಂತ ಹೇಳ್ಬಿಟ್ಟು
ಫಸ್ಟ್ ಹಿಂದೆಗಿರೋ ಅಂತ ಫೋಟೋಗಳಿಗೆಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಇಲ್ಲಿ ಕಳಸನ ಹೂಡೋ ಅಂಥದ್ದು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಎಲ್ಲ ಮಾಡಿದೆ ಅಂತೇಳಿ. ಫಸ್ಟು ಒಂದು ಬೌಲ್ಗೆ ಅಕ್ಕಿ ಹಾಕಿ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವು ಹಾಕಿ ಅದ್ರ ಮೇಲೆ ನಾನು ಚೊಂಬನ್ನ ಇಟ್ಬಿಟ್ಟು ಆ ಚೊಂಬೊಳಿಕೆ ಅರಿಶಿನ ಕುಂಕುಮನ ಹಾಕಿ ಒಂದು ಹೂವು ಹಾಕ್ಬಿಟ್ಟು ಸ್ವಲ್ಪ ಗಂಗಾ ಜಲನ ಮಿಕ್ಸ್ ಮಾಡಿದ್ದೀನಿ. ಗಂಗಾ ಜಲ ಹಾಕ್ಬಿಟ್ಟು ಇದು ಜವಾದಿ ಪೌಡ್ರು ಅಂತ ಚಿಕ್ಕ ಡಬ್ಬಿಯಲ್ಲಿ ಇತ್ತಲ್ಲ ಅದು, ಆ ಜವಾದಿ ಪೌಡ್ರು ಸ್ವಲ್ಪ ಹಾಕ್ಬಿಟ್ಟು ಜೊತೆಗೆ ಒಂದು ಬೆಳ್ಳಿಕಾಯನ್ನು ಲಕ್ಷ್ಮಿದು ಆ ಕಾಯನ್ನ ಹಾಕ್ಬಿಟ್ಟು, ನಿಮ್ಮ ಹತ್ರ ಬೆಳ್ಳಿಕಾಯಿನಿಲ್ಲ ಅಂತಂದ್ರೆ ಮಾಮೂಲಿ 5 ರೂಪಾಯಿ ಕಾಯಿನ ಆ ಥರ ಬರುತ್ತಲ್ಲ ಅದನ್ನಾದ್ರೂ ಸೇರಿಸ್ಕೋಬೋದು. ಇಟ್ಟು ಇನ್ನು 5 ವೀಳ್ಯದೆಲೆನ ಇಟ್ಟು ನಾನು ಇಲ್ಲಿ ಕಳಸನ ಹೂಡ್ಕೊಳ್ಳೋ ಅಂಥದ್ದು. ಒಬ್ಬೊಬ್ರು 3 ಇಡ್ತಾರೆ, ಒಬ್ಬೊಬ್ರು 5 ಇಡ್ತಾರೆ. ಬಟ್ ನಾನಿಲ್ಲಿ 5 ವೀಳ್ಯದೆಲೆನ ಇಟ್ಬಿಟ್ಟು ತೆಂಗಿನಕಾಯಿನ ಇಡ್ತಾ ಇದ್ದೀನಿ. ಇಷ್ಟೇ. ಕಳಸದ ಒಳಗಡೆ ಹಾಕೋಂಥದ್ದು ಇದು. ಅಂದ್ರೆ ಕಳಸದೊಳಕ್ಕೆಲ್ಲ ಏನೇನು ಹಾಕ್ತೀರಾ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ರಿ, ಹಾಗಾಗಿ ಏನೆಲ್ಲ ಹಾಕ್ತೆ ಅಂತ ಶೇರ್ ಮಾಡ್ಕೊಂಡೆ. ಇನ್ನ ಮುಂದಗಡೆ ಅಷ್ಟೇ ಚಿಕ್ಕದೊಂದು ವಿಗ್ರಹ, ಅದು ಗೊರವನಹಳ್ಳಿಲಿ ತಗೊಬಂದಿರೋಂಥದ್ದು, ಅದನ್ನ ಇಟ್ಬಿಟ್ಟು ಅದಕ್ಕೆ ನಾನು ಅಷ್ಟೋತ್ತರ ಶತನಾಮಾವಳಿನ ಹೇಳ್ತೀನಿ. ಹಾಗಾಗಿ ಅದನ್ನು ಒಂದು ಸಣ್ಣ ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದನ್ನ ಇಟ್ಟಿದ್ದೀನಿ. ಇನ್ನು ಲಾಸ್ಟ್ ಇಯರು ಇದು ಬೆಳ್ಳಿ ಲಕ್ಷ್ಮಿ ತಗೊಂಡಿದ್ದೆ, ಅದನ್ನ ಆ ಕಡೆ ಇಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಗೆಜ್ಜೆ ವಸ್ತ್ರನ ಇದಕ್ಕೂ ಸೇರಿಸ್ತಾ ಇದ್ದೀನಿ. ಅಂದ್ರೆ ತೆಂಗಿನಕಾಯಿಗೆ ಗೆಜ್ಜೆ ವಸ್ತ್ರನ ಹಾಕೊಳ್ತಾ ಇದ್ದೀನಿ ಕಳಸಕ್ಕೆ. 2 ಎಳೆದು 5 ಎಳೆ ಆದ್ರೂ ಹಾಕೋಬಹುದು ಅಥವಾ 2 ಎಳೆ ಆದ್ರೂ ನೀವು ಹಾಕ್ಬೋದು. ಈಗ ಅರಿಶಿನ ಕುಂಕುಮ ಸಾರಿ ಅರಿಶಿನ ಕೊಂಬನ್ನ ಕಟ್ಟಿದ್ದೆ ಅಲ್ವಾ ತಾಳಿ ತೆಗೆದ್ಬಿಟ್ಟು, ಹಾಗಾಗಿ ಅರಿಶಿನ ಕೊಂಬನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ 5 ಬಳೆಗಳನ್ನ ಸೇರಿಸ್ಕೊಳ್ತಿದ್ದೀನಿ. 5 ಬಳೆ ಹಾಕಿದ್ಮೇಲೆ ಮತ್ತೆ ಹೂವು ನಿಮ್ಮ ಇಷ್ಟದ ಸಾರ, ದುಂಡ್ಮಲ್ಗೆ ಏನಾದ್ರು ಇತ್ತು ಅಂದ್ರೆ ಅದನ್ನ ಹಾರ ತರ ಸಹ ಹಾಕ್ಬೋದು. ನಾನಿಲ್ಲಿ ಈ ಹೂವನ್ನ ಬಳಸಿದ್ದೀನಿ, ಹಾಗಾಗಿ ಈ ರೀತಿಯಾಗಿ ಹಾಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಅಲಂಕಾರ ಮಾಡ್ತೀನಿ ಅಂತಲ್ಲ, ಅಲಂಕಾರ ಮಾಡೋದಂದ್ರೆ ನಂಗೆ ದೇವ್ರ ರೂಮ್ಗೆ ತುಂಬಾನೇ ಇಷ್ಟ. ಹಾಗಾಗಿ ನಿಧಾನ ಆದ್ರೂ ಪರವಾಗಿಲ್ಲ, ತಡ ಆದ್ರೂ ಪರವಾಗಿಲ್ಲ, ಟೈಮ್ ಆದ್ರೂ ಪರವಾಗಿಲ್ಲ ಅಂತೇಳಿ ನೀಟಾಗಿ ಒಂದೊಂದು ವಾರ ಒಂದೊಂದ್ ತರ ಇರುತ್ತೆ ಫ್ರೆಂಡ್ಸ್. ಇದೇ ತರ ರೆಡಿ ಮಾಡ್ತೀನಿ ಅಂತಲ್ಲ, ನಂಗೆ ಯಾವ ರೀತಿಯಾಗಿ ಅಲಂಕಾರದಲ್ಲಿ ಅಂದ್ರೆ ಹೂವ ಒಂದೇ ತರದ್ ಹೂವು ಅಂತಲ್ಲ, ಹೂವ ಕಲರ್ ಹೂವ ಮುಡ್ಸೋದಕ್ ನಂಗೆ ತುಂಬಾ ಇಷ್ಟ. ಹಾಗಾಗಿ ತಗೊಳ್ತಾ ಇರ್ತೀನಿ. ಇನ್ನ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡಿದ್ದಾಯ್ತು. ಕಳ್ಸದ್ದು ಇಷ್ಟ ಆಯ್ತು. ಹೆಣ್ಮಕ್ಳಿಗೆ ಏನ್ ಹೇಳಿ ಅರಿಶಿನ ಕುಂಕುಮ ಹೂವು ಬಳೆ ತಾಳಿ ಇದೆಲ್ಲ ಮೇಯ್ನ್ ಅಲ್ವಾ, ಹಾಗಾಗಿ ಅಮ್ಮನವ್ರಿಗೂ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕಿ ಹೂವು ಎಲ್ಲ ಮುಡ್ಸಿದ್ದಾಯ್ತು. ಇನ್ನ ಸಾಲ್ಟ್ ದೀಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ಅಷ್ಟೇ ಸಾಲ್ಟ್ ದೀಪಕ್ಕೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಮೇಲ್ಗಡೆ ಒಂದು ಬೌಲ್ ಇಟ್ಬಿಟ್ಟು, ದೀಪ ಇಟ್ಕೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ, ಅಥವಾ ಈ ತರ ಮಣ್ಣಿಂದೇ ಆಗ್ಬೇಕು, ಬೇರೆದಾಗ್ಬಾರ್ದು. ಮಣ್ಣಿಂದ ಇದ್ರಲ್ಲೇ ಉಪ್ಪನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಉಪ್ಪಿನ ಒಳಗಡೆ ಎಣ್ಣೆ ಅಂದ್ರೆ ದೀಪದಲ್ಲಿ ಇರೋ ಎಣ್ಣೆ ತೊಟ್ಟಿಕ್ಬಾರ್ದು ಉಪ್ಪೊಳಗಡೆ ಅಂತ ಹೇಳ್ಬಿಟ್ಟು ಉಪ್ಪಿನ ಮೇಲೆ ಒಂದು ಪ್ಲೇಟನ್ನ ಇಟ್ಬಿಟ್ಟು ಅದಕ್ಕೆ ಒಂದು ದೀಪನ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಮತ್ತೆ ಒಂದ್ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ದೀಪನ ಇಟ್ಟು ಬತ್ತಿ ಹಾಕ್ಬೇಕು, ಮತ್ತೆ ತುಪ್ಪ ಹಾಕ್ಬೇಕು. ಅಂದ್ರೆ ಇಲ್ಲಿ ಜೋಡಿ ಒಂಟಿ ದೀಪ ಹಚ್ಬಾರ್ದು ಅಂತಾರಲ್ವಾ, ಹಾಗಾಗಿ ಜೋಡಿ ದೀಪ ಹಚ್ಬೇಕು ಅನ್ನೋ ಕಾರಣಕ್ಕೆ ಒಂದ್ ದೀಪದ ಮೇಲೆ ಇನ್ನೊಂದ್ ದೀಪನ ಇಟ್ಬಿಟ್ಟು ನಾವು ಇಲ್ಲಿ ಹಚ್ಚುತ್ತಾ ಇರೋಂಥದ್ದು. ಹಾಗಾಗಿ ಈಗ ಬತ್ತಿ ಹಾಕ್ಬಿಟ್ಟು ಅದಕ್ಕೆ ತುಪ್ಪನ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಸಾಲ್ಟ್ ದೀಪಕ್ಕೆ ತುಪ್ಪ ಹಾಕಿದ್ರೇನೆ ಒಳ್ಳೇದು. ತುಪ್ಪ ಹಾಕ್ಬಿಟ್ಟು ನಾನಿಲ್ಲಿ ದೀಪನ ಬೆಳಗಿಸ್ಕೊಳ್ಳೋ ಅಂಥದ್ದು. ಇನ್ನ ಇದು ಅಷ್ಟೇ, ಇದಕ್ಕೆ ಇಷ್ಟೆಲ್ಲ ಹಾಕಿದ್ಮೇಲೆ ಹೂವಿನಿಂದ ಅಲಂಕಾರ ಯಾವ ರೀತಿ ಆಗ್ಬೇಕಿದ್ರು ಮಾಡ್ಕೋಬಹುದು, ಯಾವ ಹೂವು ಆದ್ರೂ ನೀವು ಬಳಸ್ಬೋದು ಫ್ರೆಂಡ್ಸ್. ಇನ್ನ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ನಾನು ದೇವ್ರ ರೂಮನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು. ಎಲ್ಲ ಹೂವು ಇಟ್ಬಿಟ್ಟು ಇನ್ನ ಪೂಜೆ ಮಾಡ್ಬೇಕಷ್ಟೆ. ಫಸ್ಟು ಅಷ್ಟೇ, ಇಲ್ಲಿ ನಾವು ದೀಪನ ಯಾವತ್ತೂ ಅಷ್ಟೇ ಮನೆ ದೇವ್ರ ಹೆಸರು ಹೇಳ್ಬಿಟ್ಟೇನೆ ಫಸ್ಟ್ನೇ ದೀಪ ಹಚ್ಬೇಕಾಗುತ್ತೆ. ಆಮೇಲೆ ನಿಮ್ ಇಷ್ಟದ ದೇವ್ರು ಆ ತರ ಎಲ್ಲ, ಫಸ್ಟು ಮನೆ ದೇವ್ರು, ಆಮೇಲೆ ನಿಮ್ಗೆ ಇಷ್ಟವಾದ ದೇವ್ರನ್ನ ಯಾವ್ದಾದ್ರು ಪೂಜಿಸ್ಕೋಬಹುದು. ಹಾಗಾಗಿ ಫಸ್ಟು ದೇವ್ರ ದೀಪ, ಮನೆ ದೇವ್ರ ದೀಪ ಹಚ್ಬಿಟ್ಟು ಆ ನಂತರ ನಾನು ಸಾಲ್ಟ್ ದೀಪನ ಹಚ್ತಾ ಇದ್ದೀನಿ. ಇಲ್ಲಿ ಡೈರೆಕ್ಟ್ ಆಗಿ ಬೆಂಕಿ ಕಡ್ಡಿ ಇದ್ದಾನೆ ನಾವು ದೀಪನ ಹಚ್ಬಾರ್ದು ಅಂತಾರೆ. ಹಾಗಾಗಿ ಫಸ್ಟ್ ನಾನು ಬೆಂಕಿ ಕಡ್ಡಿಯಿಂದ ಅಗರಬತ್ತಿನ ಹಚ್ಕೊಂಡ್ಬಿಟ್ಟು ಅಗರಬತ್ತಿಯಿಂದ ನಾನು ದೀಪನ ಹಚ್ಚುವಂಥದ್ದು.
ಇನ್ನು ನನ್ನ ಮಕ್ಳು ಬೇಗನೆ ಎದ್ರು, ಅವ್ರ ಪಪ್ಪ ಎಬ್ಬಿಸ್ಬಿಟ್ರು. ಅಂದ್ರೆ 6 ಗಂಟೆಗೆ ಎದ್ದ, ಮಿನಿಮಮ್ ಯಾವಾಗ್ಲೂ ಅಷ್ಟೇ ಅವ್ರಿಗೆ ಸ್ವಲ್ಪ 6:30 ಒಳಗಡೆ ಎಲ್ಲ ಎದ್ಬಿಡ್ತಾರೆ. ಹಾಗಾಗಿ 6 ಗಂಟೆಗೆನೆ ಎದ್ರು. ಇನ್ನು ನಾನು ಪೂಜೆ ಮಾಡ್ತಾ ಇದ್ನಲ್ಲ, ನನ್ನ ಮಗಳು ಸಾಂಗ್ ಆಡ್ತಾ ಇದ್ಲು. ಅವಳು ಡೈಲಿ ಅಷ್ಟೇ ಗಣೇಶ ಸ್ತೋತ್ರ, ಅವಳಿಗೆ ಗಣೇಶನ್ ಭಕ್ತಿ, ಅವಳು ಗಣೇಶನ್ ಸಾಂಗ್ಗಳು ತುಂಬಾ ಇಷ್ಟ. ಹಾಗಾಗಿ ನಾನು ಏನು ಹೇಳೇ ಕೊಡೋಲ್ಲ ಫ್ರೆಂಡ್ಸ್, ಅವಳು ಹಾಕೊಂಡು ಕೇಳ್ತಾನೆ ಹನುಮಾನ್ ಚಾಲೀಸು ಇದೆಲ್ಲ ಹೇಳ್ತಾ ಇರ್ತಾಳೆ. ಬೆಳಗಿನ ಜಾವ ಒಂದ್ ಸ್ವಲ್ಪ ಹೊತ್ತಾದ್ರೂ ನಾನು ಈ ತರ ದೇವ್ರ ಹಾಡನ್ನ ಹಾಕ್ತೇನಲ್ವಾ, ಅದನ್ನ ಅದ್ರ ಜೊತೆ ಹೇಳ್ತಾ ಹೇಳ್ತಾ ಇರ್ತಾಳೆ ಸಾಂಗು. ಒಂಥರ ಖುಷಿ ಕೊಡುತ್ತೆ ಗೊತ್ತಾ, ಎಷ್ಟು ಬೇಗ ಗ್ರಹಿಸ್ತಾಳೆ, ಎಷ್ಟು ಬೇಗ ಕಲಿತಾಳೆ. ಈ ಸ್ಕೂಲಲ್ಲೆಲ್ಲ ಹೇಳಿದಿನಲ್ವಾ, ಆಲ್ಮೋಸ್ಟ್ ಅವಳು ಯಾವ್ದೇ ಫಂಕ್ಷನ್ ಇದ್ರೂ ಆಡ್ತಾನೆ ಇರ್ತಾಳೆ. ಲಾಸ್ಟ್ ಫಾದರ್ಸ್ ಡೇ ದಿನ ಸಾಂಗ್ ಆಡಿದ್ಲು. ಇನ್ನ ಡಾಕ್ಟರ್ಸ್ ಡೇ ಇತ್ತು, ಅವತ್ತಿನ ದಿನನೂ ಅವಳದೇನೆ ಇತ್ತು ಪ್ರಾರ್ಥನಾ ಗೀತೆ. ಹಾಗಾಗಿ ಸ್ಕೂಲಲ್ಲಿ ತುಂಬಾ ಸರಿ ಅವಳಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಹೇಳ್ತಾನೆ ಇರ್ತಾಳೆ. ಅದೊಂಥರ ಖುಷಿ ನನ್ಗೆ. ಇನ್ನ ಲೇಟ್ ಆಗುತ್ತೆ ಅಂತೇಳಿ ಆಕ್ಚುಲಿ ನಾನು ಸೀರೆ ಹಾಕೊಂಡು ಮಾಡುವಂಥದ್ದು ಈ ಪೂಜೆನ. ಬಟ್ ಇವತ್ತು ಎಲ್ಲ ವಿಡಿಯೋ ಬೇರೆ ಮಾಡ್ಕೊಳ್ಳೋದಿತ್ತಲ್ವಾ, ಹಾಗಾಗಿ ವಿಡಿಯೋ ಮಾಡ್ಕೊಂಡು ಮಾಡೋ ಅಷ್ಟ್ರಲ್ಲಿ ಲೇಟ್ ಆಗ್ಬಿಡುತ್ತೆ, ಟೈಮಿಂಗ್ ಸರಿಯಾಗಿ ದೀಪ ಹಚ್ಚೋದಕ್ಕೆ ಆಗಲ್ಲ ಅನ್ನೋ ರೀಸನ್ಗೆ ಇನ್ನು ಸೀರೆ ನಾನು ಬೇಗ ಉಡೋದಕ್ಕೆ ಬರಲ್ಲ. ಮಿನಿಮಮ್ ಅಂದ್ರೆ ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ನಂಗೆ ಸ್ಯಾರಿ ಹಾಕೋದಕ್ಕೆ ಬೇಕೇ ಬೇಕು. ಹಾಗಾಗಿ ಅಂದ್ರೆ ರೇರ್ ಅಲ್ವಾ ಸ್ಯಾರಿ ಹಾಕೋದು, ಹಾಗಾಗಿ ಬೇಗ ಹಾಕೊಳ್ಳೋದಕ್ಕೆ ಆಗಲ್ಲ ಅಂತೇಳಿ ಅಲ್ಗೂ ಲೇಟ್ ಆಗ್ಬಿಡ್ತು. 6:30 ಆಯ್ತು ಟೈಮು. ಈಗ 6 o'clockಗೆನೆ ಬೆಳಗಾಗೋದ್ರಿಂದ 6:30ಗೆಲ್ಲ ತುಂಬಾನೇ ನಾರ್ಮಲ್ ಆಗಿ ಫುಲ್ ಬೆಳಕಾಗಿರುತ್ತೆ ಫ್ರೆಂಡ್ಸ್. 6 ಗಂಟೆಗೆನೆ ಸೂರ್ಯ ಸನ್ರೈಸ್ ಆಗೋದ್ರಿಂದ, ಸೂರ್ಯ ಉದಯಿಸೋದ್ರಿಂದ 6:30ಗೆಲ್ಲ ಫುಲ್ ಬೆಳಗಾಗಿರುತ್ತೆ. ಓಂ ಲೋಕಮಾತ್ರೇ ನಮಃ, ಪದ್ಮಪ್ರಿಯಾಯೇ ನಮಃ, ಓಂ ಪದ್ಮಾಸ್ತಾಯೇ ನಮಃ, ಓಂ ಪದ್ಮಾಖ್ಯೇ ನಮಃ, ಓಂ ಪದ್ಮಸುಂದರಿಯೇ ನಮಃ, ಓಂ ಪದ್ಮಧ್ವಾಯೇ ನಮಃ, ಓಂ ಪದ್ಮಮುಖೇ ನಮಃ. ಅಂದ್ರೆ ಈಗ ಸಂಜೆ ಬೇಗ ಕತ್ಲಾಗಲ್ಲ, ಬೆಳಗಿನ ಜಾವ ಬೇಗ ಬೆಳಗಾಗುತ್ತೆ. ಹಾಗಾಗಿ ಇನ್ನ ಡೈಲಿ ನಾನು ಅಂದ್ರೆ ಡೈಲಿ ಅಲ್ಲ, ವಾರ ಶುಕ್ರವಾರ ಅಷ್ಟೊತ್ತರ ಹೇಳುವಂಥದ್ದು. ಮುಂಚೆ ಇದ್ದನು ಹೇಳ್ತೀನಿ, ಮಾಮೂಲಿ ಡೈಲಿಯಾಗಿ ಅಂದ್ರೆ ಆಷಾಢ ಮಾಸ ಅಂತ ಏನಲ್ಲ, ಬೇರೆ ಟೈಮಲ್ಲೂ ಮಾಮೂಲಿಯಾಗಿ ಡೈಲಿ ಶುಕ್ರವಾರ ಪೂಜೆ ಮಾಡ್ಬೇಕಾರೆ 108 ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳ್ಬಿಟ್ಟು ನಾನು ಪೂಜೆನ ಮಾಡುವಂಥದ್ದು. ಇನ್ನು ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳ್ಬಿಟ್ಟು ಕರ್ಪೂರ ಬೆಳಗ್ತೀನಿ. ಕರ್ಪೂರ ಎಲ್ಲ ಬೆಳಗಿದ ನಂತರ ಲಾಸ್ಟ್ ಅಲ್ಲಿ ಧೂಪನ ಹಾಕುವಂಥದ್ದು. ಇಷ್ಟನ್ನ ಹಾಕಿ ಪೂಜೆನ ಪೂರ್ತಿಯಾಗಿ ಮುಗಿಸ್ತೀನಿ. ಧೂಪ ಎಲ್ಲ ಹಾಕ್ತಾ ಇದ್ದೀನಿ. ಇಷ್ಟು ಪೂಜೆ ಮಾಡಿ ನೋಡಿ ಬೆಳಗ್ಗೆ ವೈಬ್ಸ್ ಹೇಗಿರುತ್ತೆ ಮನೇಲಿ ಅಂತ. ಇನ್ನು ನೈವೇದ್ಯ ಯಾವ್ದಾದ್ರು ಮಾಡ್ಬೇಕಿತ್ತು, ಅದೇ ಹೇಳಿದ್ನಲ್ವಾ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತೇಳಿ ಫ್ರೂಟ್ಸ್ ಅನ್ನ ಇಟ್ಬಿಟ್ಟು ನಾನು ಪೂಜೆನ ಮಾಡಿದ್ದೀನಿ. ನೈವೇದ್ಯ ಕಂಪಲ್ಸರಿ ಯಾವ್ದಾದ್ರು ಒಂದು ಮಾಡಿಟ್ರೆ ತುಂಬಾನೇ ಒಳ್ಳೇದು. ನಾನು ಸಂಜೆ ಪೂಜೆಗೆ ಇಡೋಣ ಅಂತೇಳಿ ಸುಮ್ನೆ ಅದೇ ಸಂಜೆ ಏನಾದ್ರು ಮಾಡೋಣ ಅಂತ. ಅಂದ್ರೆ ಪೊಂಗಲ್ ನಾನು ಆಲ್ಮೋಸ್ಟ್ ಜಾಸ್ತಿ ಮಾಡೋದು ಬೆಲ್ದನ್ನನೇ ಮಾಡೋದು. ಹಾಗಾಗಿ ಬೆಲ್ದನ್ನ ಅಥವಾ ಸಜ್ಜಗ ಬರುತ್ತಲ್ವಾ ಅದನ್ನ ಮಾಡ್ತೀನಿ. ಏನು ಇಲ್ಲ ಆಗ್ಲಿಲ್ಲ ನನ್ನ ಕೈಲಿ ಅಂದ್ರೆ ಅಟ್ಲೀಸ್ಟ್ ಅವಲಕ್ಕಿನಾದ್ರೂ ಮಾಡಿರ್ತೀನಿ. ಇದೆಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಧೂಪ ಎಲ್ಲ ಮುಗಿಸಿದ್ಮೇಲೆ ಇನ್ನ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ಗೌರಿ ನಾರಾಯಣೆ ನಮಸ್ತುತೆ ಅಂತೇಳಿ ಪೂಜೆನ ಪೂರ್ತಿಯಾಗಿ ಮುಗಿಸೋವಂಥದ್ದು. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.